ಎಲ್ಲರಿಗೂ ನಮಸ್ಕಾರ. ಗುಜರಾತಿ ಸ್ಪೆಷಲ್ ಖಮನ್ ಡೋಕ್ಲಾವನ್ನು ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಸಿಗುವ ಇನ್ಸ್ಟ್ಯಾಂಟ್ ರೆಡಿ ಮಿಕ್ಸ್ ಅನ್ನು ಉಪಯೋಗಿಸಿ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಅಂದಹಾಗೆ ಇದರ ಹಿಟ್ಟನ್ನು ಫ್ರಮ್ ಸ್ಕ್ರಾಚ್ ನಾವೇ ತಯಾರಿಸಿ ಹೇಗೆ ಡೋಕ್ಲಾ ಮಾಡಬೇಕು ಅಂತ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮೊದಲಿಗೆ ಒಂದು ಸ್ಟೀಮರ್ನಲ್ಲಿ ನೀರನ್ನು ಹಾಕಿ, ನಂತರ ಗ್ಯಾಸ್ನ ಉರಿಯನ್ನು ತುಂಬಾ ಕಡಿಮೆ ಇಟ್ಟು ನೀರು ಕುದಿಲಿಕ್ಕೆ ಬಿಡಿ. ಹಿಟ್ಟು ರೆಡಿಯಾದ ಕೂಡಲೇ ಸ್ಟೀಮರ್ಗೆ ಹಾಕಿ ಬೇಯಲಿಕ್ಕೆ ಇಡಬೇಕು. ಹಾಗಾಗಿ ಮೊದಲೇ ಸ್ಟೀಮರ್ ಅನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಇದು ಖಮನ್ ಡೋಕ್ಲಾದ ಇನ್ಸ್ಟಂಟ್ ಮಿಕ್ಸ್ ರೆಡಿಮೇಡ್ ಪ್ಯಾಕೆಟ್. ಇದು 500 ಗ್ರಾಂನ ಪ್ಯಾಕೆಟ್. ಇದು ತುಂಬಾ ದೊಡ್ಡ ಫ್ಯಾಮಿಲಿ ಇರುವವರಿಗೆ ಇದು ಒಂದ್ಸಲಕ್ಕೆ ಸಾಕಾಗ್ತದೆ. ನಾನು ಈ ಪ್ಯಾಕೆಟ್ನಿಂದ 200 ಗ್ರಾಂನಷ್ಟು ಇನ್ಸ್ಟಂಟ್ ಮಿಕ್ಸ್ ಅನ್ನು ಒಂದು ಬೌಲ್ಗೆ ಹಾಕೊಂಡಿದ್ದೇನೆ. ಒಂದು ಮಿಕ್ಸಿಂಗ್ ಬೌಲ್ಗೆ ಡೋಕ್ಲಾದ ರೆಡಿ ಮಿಕ್ಸ್ ಅನ್ನು ಹಾಕೊಳ್ಳಿ. ನಾನಿದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತೇನೆ. ಆಕ್ಚುಲಿ ಪ್ಯಾಕೆಟ್ನ ಹಿಂಬದಿ ಕೊಟ್ಟ ರೆಸಿಪಿಯಲ್ಲಿ ಎಣ್ಣೆ ಹಾಕಬೇಕು ಅಂತ ಇಲ್ಲ, ಆದರೆ ಎಣ್ಣೆ ಹಾಕೋದ್ರಿಂದ ಇದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರ್ತದೆ. ಮೊದಲಿಗೆ ಇದನ್ನು ಹಗುರವಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತೇನೆ. ನಾನಿದಕ್ಕೆ ಓವರ್ ಆಲ್ ಆಗಿ 250 ml ನಷ್ಟು ನೀರನ್ನು ಹಾಕಿದ್ದೇನೆ. ನಿಮ್ಮ ಹತ್ರ ಸಪೋಸ್ ಮೆಜರ್ಮೆಂಟ್ನ ಕಪ್ ಇಲ್ಲ ಅಂದರೆ ಅಂದಾಜಿಗೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಹಗುರವಾಗಿ ಕಲಿಸ್ಕೊಳ್ತಾ ಬನ್ನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇದಕ್ಕೆ ನೀವು ಉಪ್ಪು ಅಥವಾ ಈನೋ ಎಲ್ಲ ಏನೂ ಹಾಕ್ಲಿಕ್ಕಿಲ್ಲ, ಅದನ್ನೆಲ್ಲ ಆಲ್ರೆಡಿ ಹಿಟ್ಟಿನಲ್ಲಿ ಸೇರಿಸಿರ್ತಾರೆ. ಈಗ ಇದರ ಕನ್ಸಿಸ್ಟೆನ್ಸಿ ನೋಡಿ, ಹಿಟ್ಟು ಈ ರೀತಿ ಇರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಬರುವ ತನಕ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಈ ತರ ರೌಂಡ್ ಅಥವಾ ಸ್ಕ್ವೇರ್ನ ಟಿನ್ ಅನ್ನು ತೆಗೆದುಕೊಳ್ಳಿ. ಇದಕ್ಕೆ ಎಣ್ಣೆಯನ್ನು ಹಾಕಿಕೊಂಡು ಎಲ್ಲಾ ಕಡೆ ಸವರ್ಕೊಳ್ಳಿ. ನಿಮ್ಮ ಹತ್ರ ಈ ತರ ಟಿನ್ ಇಲ್ಲ ಅಂದ್ರೆ ಊಟ ಮಾಡುವ ತಟ್ಟೆಯನ್ನು ತೆಗೆದುಕೊಳ್ಬಹುದು. ಎಣ್ಣೆ ಸವರಿಕೊಂಡ ಬಳಿಕ ತಯಾರಿಸಿದ ಹಿಟ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಇದರ ಕನ್ಸಿಸ್ಟೆನ್ಸಿ ಕೇಕ್ ಬ್ಯಾಟರ್ ತರಾನೇ ಇದೆ. ಹಿಟ್ಟು ರೆಡಿಯಾದ ಕೂಡಲೇ ಟೈಮ್ ವೇಸ್ಟ್ ಮಾಡದೆ ಸ್ಟೀಮರ್ನೊಳಗೆ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಸಮಯದ ನಂತರ ಸ್ಟೀಮರ್ನಲ್ಲಿ ಬೇಯಲಿಕ್ಕೆ ಇಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ರೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮೊದಲಿಗೆನೆ ಸ್ಟೀಮರ್ನಲ್ಲಿ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಇದು ಬೇಯಲಿಕ್ಕೆ ಕೇವಲ 15 ರಿಂದ 20 ನಿಮಿಷ ಸಾಕು. 20 ನಿಮಿಷದ ನಂತರ ಇದು ಬೆಂದಿದಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ. ಇದನ್ನು ಪರಿಶೀಲಿಸಲಿಕ್ಕೆ ನಾನು ಬ್ಯಾಂಬೂ ಸ್ಟಿಕ್ ಅನ್ನು ಹಾಕ್ತಿದ್ದೇನೆ. ನೀವು ಬೇಕಾದರೆ ಫೋರ್ಕ್, ಸ್ಪೂನ್ ಅನ್ನು ಹಾಕಿ ನೋಡಿ. ಸಪೋಸ್ ಇದು ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ನೀವು ಹಾಕಿದ ಸ್ಪೂನ್ಗೆ ಈ ಹಿಟ್ಟು ತಗಲುತ್ತದೆ. ಆಗ ಪುನಃ 5 ನಿಮಿಷ ಸ್ಟೀಮ್ ಮಾಡಿ ನೋಡಿ. ಇದು ತುಂಬಾ ಬಿಸಿಯಾಗಿರುವಾಗ ಹೊರಗೆ ತೆಗಿಲಿಕ್ಕೆ ಹೋದ್ರೆ ತಳಭಾಗದಲ್ಲಿ ಅಂಟಿಕೊಳ್ತದೆ. ಇದು ಸ್ವಲ್ಪ ವಾರ್ಮ್ ಇರುವಾಗ ಈ ರೀತಿ ಅನ್ಮೋಲ್ಡ್ ಮಾಡಿ. ಇದನ್ನು ಕ್ಲೀನ್ ಆಗಿ ನೀಟಾಗಿ ಹೊರಗೆ ತೆಗೆದಿದ್ದೇನೆ. ಈ ಡೋಕ್ಲಾವನ್ನು ಸ್ಕ್ವೇರ್ ಶೇಪ್ಗಳಲ್ಲಿ ಕಟ್ ಮಾಡಿಕೊಳ್ಳಿ. ಎಷ್ಟು ದೊಡ್ಡ ಗಾತ್ರದ ಪೀಸ್ ಬೇಕೋ ಅದರ ತಕ್ಕ ಹಾಗೆ ಮೊದಲಿಗೆ ಉದ್ದಕ್ಕೆ, ನಂತರ ಅಡ್ಡಕ್ಕೆ ಕಟ್ ಮಾಡಿಕೊಳ್ಳಿ. ಡೋಕ್ಲಾಗೆ ಮೇನ್ ಆಗಿ ಟೇಸ್ಟ್ ಬರೋದು ನಾವು ಹಾಕುವ ಒಗ್ಗರಣೆಯಿಂದ. ಸೊ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೇನೆ. ಮೊದಲಿಗೆ ಒಂದು ಸಣ್ಣ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ, 1 ಟೀ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ, 2 ಹಸಿಮೆಣಸನ್ನು ಒಂದ ಸ್ಲಿಟ್ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಅಂದ್ರೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕಿ. ಇದಕ್ಕೆ ಅರ್ಧ ಕಪ್ ಅಂದ್ರೆ 125 ml ನಷ್ಟು ನೀರನ್ನು ಹಾಕಿ. ನೀರು ಹಾಕುವಾಗ ಗ್ಯಾಸ್ನ ಉರಿ ಕಡಿಮೆ ಇರಲಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ. ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ. ಉಪ್ಪು ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ತೆಗೆದ್ರೆ ಸಾಕು. ಕೊನೆಯಲ್ಲಿ ಇದಕ್ಕೆ ಅರ್ಧ ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕಿ. ಎಲ್ಲವನ್ನು ಬೆರೆಸಿಕೊಂಡ ನಂತರ ಗ್ಯಾಸ್ ಅನ್ನು ಆಫ್ ಮಾಡಿ. ಡೋಕ್ಲಾಗೆ ಒಗ್ಗರಣೆಯನ್ನು ಹಾಕುವ ಮೊದಲು ಇದರ ಟೆಕ್ಸ್ಚರ್ ಹೇಗಿದೆ ಅಂತ ತೋರಿಸ್ತೇನೆ.
ಈಗ ಇದರ ಮೇಲೆ ನಾವು ತಯಾರಿಸಿದ ಒಗ್ಗರಣೆಯನ್ನು ಈ ರೀತಿ ಹಾಕಬೇಕು. ಡೋಕ್ಲಾ ಇದರ ನೀರನ್ನೆಲ್ಲ ಹಿಂಜಿಕೊಂಡು ತುಂಬಾ ಮಾಯ್ಸ್ಟ್ ಆಗಿ ಬಿಡ್ತದೆ. ಇದನ್ನು ಎಲ್ಲಾ ಕಡೆ ಸಮಾನವಾಗಿ ಹರಡಿಕೊಳ್ಳಿ. ಇದರ ಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಈ ರೀತಿ ಹರಡಿಕೊಳ್ಬಹುದು. ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಗುಜರಾತಿ ಸ್ಟೈಲ್ನಲ್ಲಿ ಚಟ್ನಿಯನ್ನು ಹೇಗೆ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಅದರ ವಿಡಿಯೋವನ್ನು ಮಾಡಿ ಹಾಕ್ತೇವೆ. ನಾವು ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.